ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಮನೆ ಮೇಲೆ ಇಡಿ ದಾಳಿಯನ್ನ ನಡೆಸಿದ್ರು. ಆ ಇಡಿ ದಾಳಿ ಅಂತ್ಯ ಆಗಿದೆ. ಸತತ 42 ಗಂಟೆಗಳ ಕಾಲ ಇಡಿ ಪರಿಶೀಲನೆಯನ್ನ ನಡೆಸಿದ್ರು. ಮೊನ್ನೆ ಬೆಳಗ್ಗೆ 6 ಗಂಟೆಗೆ ಆರಂಭ ಆದಂತ ಈ ಇಡಿ ದಾಳಿ ಸತತ 42 ಗಂಟೆಗಳ ಕಾಲವೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಈ ಶೋಧ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ನೇಮಕಾತಿ ಅಕ್ರಮ ಸಂಬಂಧ 21 ಕಡೆಗಳಲ್ಲಿ ದಾಳಿ ನಡೆಸಿದ್ರು. ಶಿವಶಂಕರಪ್ಪ ಮನೆಯಲ್ಲಿ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ. ಸತತ 42 ಗಂಟೆಗಳ ಕಾಲ ಇಡೀ ಶೋಧವನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಮೊನ್ನೆ ಬೆಳಗ್ಗೆ 6 ಗಂಟೆ ನಿನ್ನೆ ರಾತ್ರಿಯವರೆಗೂ ಕೂಡ ಸತತವಾಗಿ ದಾಖಲೆ ಪತ್ತೆ ಹಿನ್ನೆಲೆ ಖಾತೆಗಳ ವಹಿವಾಟು ಕೂಡ ಪರಿಶೀಲನೆ ಮಾಡಿದ್ದಾರೆ. ಮೊನ್ನೆ ಶಿವಶಂಕರಪ್ಪ ಅವರ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ರು. ಆನಂತರ ಬೇರೆ ಬೇರೆ ಬ್ಯಾಂಕ್ಗಳು ಏನಿದೆ ಆ ಬ್ಯಾಂಕ್ ಎಲ್ಲಾ ಕಡೆಗೂ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲೂ ಕೂಡ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನ ತಗೊಂಡು ಬಂದ್ರು. ಆನಂತರ ಆ ಡೀಟೇಲ್ಸ್ ಅನ್ನ ಮುಂದೆ ಇಟ್ಟು ನಿನ್ನೆ ಒಂದಷ್ಟು ವಿಚಾರಣೆಯನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸತತ 42 ಗಂಟೆಗಳ ಕಾಲ ಇಡಿ ಶೋಧವನ್ನ ನಡೆಸಿದೆ. ಆ ಶೋಧ ಕಾರ್ಯಾಚರಣೆ ಈಗ ಅಂತ್ಯ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಸಾಕಷ್ಟು ಮಾಹಿತಿಗಳು ಕೂಡ ಸಿಕ್ಕಿದೆ. ಸತತ 42 ಗಂಟೆಗಳ ದಾಳಿ ಪರಿಶೀಲನೆ ಎಲ್ಲವೂ ಕೂಡ ಅಂತ್ಯ ಆಗಿದೆ ಅನ್ನುವಂತ ಮಾಹಿತಿ. ಈ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಮಾನತುಗೊಂಡಿರುವಂತಹ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ರು. ಮೊನ್ನೆ ಬೆಳಗ್ಗೆ 6 ಗಂಟೆಯಿಂದ ನಿನ್ನೆ ರಾತ್ರಿಯವರೆಗೂ ಕೂಡ 42 ಗಂಟೆಗಳ ಕಾಲ ಪರಿಶೀಲನೆ. ಆ ಪರಿಶೀಲನೆ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಒಂದಷ್ಟು ಮಾಹಿತಿಗಳ ಪ್ರಕಾರ ಈಗಾಗಲೇ ಅಲ್ಲಿ ಸಿಕ್ಕಿರುವಂತಹ ಕಾಗದ ಪತ್ರಗಳಾಗಿರಬಹುದು ಇದೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಜೊತೆಗೆ ಬ್ಯಾಂಕ್ ಅಕೌಂಟ್ಗಳ ಟ್ರಾನ್ಸಾಕ್ಷನ್ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ಮಾಹಿತಿಗಳನ್ನ ಮುಂದಿಟ್ಕೊಂಡು ಈ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಒಂದಷ್ಟು ಬೇನಾಮಿ ಆಸ್ತಿ ಪತ್ರಗಳು ಇದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿರುವುದು. 21ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, 42 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಮಾಡಿದ್ರು. ಹಾಗಾದ್ರೆ ಏನೇನ್ ಸಿಕ್ಕಿದೆ, ದಾಖಲೆ ಪತ್ರಗಳು ಏನ್ ಸಿಕ್ಕಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ಈಗಾಗಲೇ ಏನು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ತೆಗೆದುಕೊಂಡಂತಹ ಅಧಿಕಾರಿಗಳು ಅದನ್ನ ಬ್ಯಾಂಕ್ನ ಸಿಬ್ಬಂದಿಗಳ ಮುಖಾಂತರ ಅದನ್ನು ವೆರಿಫಿಕೇಶನ್ ಮಾಡುವಂಥದ್ದು ಮತ್ತೆ 10 ವರ್ಷಗಳ ಅವಧಿಯಲ್ಲಿ ಅದರಲ್ಲಿರುವಂತಹ ಒಂದು ಟ್ರಾನ್ಸಾಕ್ಷನ್ ಏನಿದೆ ಅದರ ಡೀಟೇಲ್ಸ್ ಗಳನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಬ್ಯಾಂಕ್ಗಳಿಗೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಹೀಗಾಗಿ ಈ 10 ವರ್ಷದ ಅವಧಿಯಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅದೆಲ್ಲದಕ್ಕೂ ಕೂಡ ಶಿವಶಂಕರಪ್ಪ ಮತ್ತೆ ಅವರ ಕುಟುಂಬಸ್ಥರೇನಿದೆ ಅಂದ್ರೆ ಸಂಬಂಧಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಎಷ್ಟೆಷ್ಟು ಹಣ ಆ ಬ್ಯಾಂಕ್ ಅಕೌಂಟ್ಗೆ ಸಂದಾಯ ಆಗಿದೆ ಅದೆಲ್ಲದರ ದಾಖಲೆಗಳನ್ನು ಇಟ್ಟಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಒದಗಿಸಬೇಕಾಗುತ್ತೆ. ಈಗ ಸದ್ಯ 42 ಗಂಟೆಗಳ ಕಾಲ ನಿರಂತರವಾಗಿ ಒಂದು ಸುದೀರ್ಘ ದಾಳಿ ಅಂತಾನೆ ಹೇಳಬಹುದಾಗಿದೆ. ಸುದೀರ್ಘ ಪರಿಶೀಲನೆ ಬಳಿಕ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ದಾಖಲೆಗಳು ಕೂಡ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ದಿನದಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನು ನೀಡಿ ಇಡಿ ಕಚೇರಿಗೆ ಒಂದು ಹಾಜರಾಗಬೇಕಾಗುತ್ತೆ. ಮತ್ತು ಈಗಾಗಲೇ ಏನು ಸೀಸ್ ಅನ್ನು ಮಾಡಿಕೊಂಡಿದ್ದಾರೆ ಅಂದ್ರೆ ಅಲ್ಲಿದ್ದಂತಹ ಆಸ್ತಿ ಪತ್ರಗಳಾಗಿರಬಹುದು, ಕೆಲವೊಂದು ಚಿನ್ನಾಭರಣಗಳಾಗಿರಬಹುದು ಅಂದ್ರೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ಲೆಕ್ಕವನ್ನು ಕೊಡಬೇಕಾಗುತ್ತೆ. ಆದಾಯ ಮೀರಿ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಹಣ, ನಗದು, ಆಸ್ತಿ ಏನೇ ಸಿಕ್ಕಿದ್ರು ಕೂಡ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡುವಕ್ಕೆ ಆದಂತಹ ಒಂದು ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಶಿವಶಂಕರಪ್ಪ ಅವರಿಗೆ ಇದೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯ 21 ಕಡೆ ದಾಳಿಯನ್ನು ಏಕಕಾಲ ನಡೆಸಿದ್ರು. ನಿನ್ನೆಯವರೆಗೂ 4 ಕಡೆ ಅಂದ್ರೆ ಶಿವಶಂಕರಪ್ಪ ಅವರಿಗೆ ಸೇರಿದಂತಹ 4 ಕಡೆಯಲ್ಲಿ ಕೂಡ ಶೋಧ ಕಾರ್ಯವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನು ಕೂಡ ಅವರನ್ನೇ ಸ್ಪಷ್ಟನೆಯನ್ನು ಕೇಳಲಾಗಿತ್ತು.
ಇದರ ಬಗ್ಗೆ ಅಂದ್ರೆ ಈಗಾಗಲೇ ಏನು ದೂರುದಾರ ಕೊಟ್ಟಿರುವಂತಹ ಒಂದು ವಿಡಿಯೋಗಳು ಏನಿದೆ ಅದರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಅಂದ್ರೆ 80 ಲಕ್ಷದವರೆಗೂ ಕೂಡ ಹಣವನ್ನು ಕೊಡಬೇಕು ಅಂತ ಹೇಳಿ. ಹಾಗಾದ್ರೆ ಈ 10 ವರ್ಷದಲ್ಲಿ ಇದೇ ರೀತಿಯಾದಂತಹ ಒಂದು ಸ್ಕ್ಯಾಮ್ ನಡೆದಿದೆಯಾ, ಅದಕ್ಕೆ ಬೇಕಾದಂತಹ ಕೆಲವೊಂದು ಸಾಕ್ಷಿಗಳನ್ನ, ಕೆಲವೊಂದು ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಅವರ ಮುಂದೆ ಇಟ್ಟು ಅದರ ಒಂದು ಕ್ಲಾರಿಫಿಕೇಶನ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಸದ್ಯ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಒಂದು ನೋಟಿಸ್ ಅನ್ನು ನೀಡುವಂತಹ ಸಾಧ್ಯತೆ ಇದೆ. ನೋಟಿಸ್ನಲ್ಲಿ ಯಾರ್ಯಾರಿಗೆ ಹಾಜರಾಗಬೇಕು, ಯಾವ ದಿನಾಂಕದಲ್ಲಿ ಹಾಜರಾಗಬೇಕು ಅನ್ನುವಂತಹ ಒಂದು ವಿವರಗಳನ್ನು ಕೊಟ್ಟು ನೋಟಿಸ್ ಅನ್ನು ನೀಡಿದ ಬಳಿಕ ಅದಕ್ಕೆ ಈಗಾಗಲೇ ದಾಳಿ ನಡೆಸಿರುವಂತಹ ವ್ಯಕ್ತಿಗಳನ್ನು ಕೂಡ ಅಂದಿನ ದಿನವೇ ಕರೆಸಿ ಅವರ ಮುಖಾಮುಖಿಯಲ್ಲಿ ಒಂದಷ್ಟು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಮಧ್ಯವರ್ತಿಗಳು ಯಾರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅವರಿಗೆ ಅವರ ಹೇಳಿಕೆಗಳನ್ನ ಅವರ ಮುಂದೆಯೇ ಓದಿ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಶಿವಶಂಕರಪ್ಪ ಅವರ ಜೊತೆ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದು ಬಹುಮುಖ್ಯವಾಗಿ ಬೇಕಾಗುತ್ತೆ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ನಗದು ರೂಪದಲ್ಲಿ ಎಷ್ಟು ಹಣ ಬಂದಿದೆ ಮತ್ತು ಆ ಹಣಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೊಡಲೇಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಅಂದ್ರೆ ತನಿಖೆ ನಡೆಸೋದಕ್ಕೆ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಸದ್ಯ 42 ಗಂಟೆಗಳಲ್ಲಿ ಹೆಚ್ಚು ಕಡಿಮೆ ಒಂದು 3 ರಿಂದ 4 ಜನ ಸಿಬ್ಬಂದಿಗಳೇನಿದ್ದಾರೆ ಅವರ ಮೊಬೈಲ್ ವೆರಿಫಿಕೇಶನ್ ಗಳನ್ನು ಮಾಡುವಂತದ್ದು, ಮತ್ತೊಬ್ಬರು ದಾಖಲೆಗಳನ್ನು ಪರಿಶೀಲನೆ ನಡೆಸುವಂತದ್ದು. ಅಂದ್ರೆ ಸಂಬಂಧಪಟ್ಟಂತಹ ಯಾರು ಇಲಾಖೆ ಏನಿದೆ ಅಂದ್ರೆ ಬ್ಯಾಂಕ್ಗಳಾಗಿರಬಹುದು ಮತ್ತೆ ಆ ಕೆಲವೊಂದು ದಾಖಲೆಗಳೇನಿದೆ ಆ ದಾಖಲೆಗಳ ಕಚೇರಿಗೆ ಹೋಗಿ ಅಲ್ಲಿ ಒಂದು ವೆರಿಫೈ ಮಾಡುವಂತದ್ದು. ಅಂದ್ರೆ ಇಲ್ಲಿ ಚೈನ್ ಲಿಂಕ್ ಇರುವಂತಹ ಒಂದು ಕಾರಣದಿಂದಾಗಿ ಹಲವು ಕೊಂಡಿಗಳನ್ನ ಇವರು ಅದನ್ನು ಬಯಲಿಗೆ ಎಳ್ಳಲೇಬೇಕಾಗುತ್ತೆ. ಹೀಗಾಗಿ ಸದ್ಯ ಸಂಪೂರ್ಣವಾದಂತಹ ಒಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಚೈನ್ ಲಿಂಕ್ಗಳ ಮುಖಾಂತರ ಇಲ್ಲಿ ಹಣ ಸಂದಾಯ ಆಗಿರುವಂತಹ ಸಾಕ್ಷಿಗಳು ಕೂಡ ಅಂದ್ರೆ ಕೆಲವೊಂದು ಅಂಶಗಳು ಕೂಡ ದೊರಕಿರುವಂತಹ ಕಾರಣದಿಂದಾಗಿ ನಿನ್ನೆ ನಿರಂತರವಾಗಿ ಈ ರೀತಿಯಾದಂತಹ ಒಂದು ದಾಳಿ ನಡೆದಿತ್ತು. ಈಗ ಸದ್ಯ ಮುಂದಿನ ದಿನದಲ್ಲಿ ನೋಟಿಸ್ಗೆ ಯಾವ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.